ಜೈ ಗುರುದೇವ ದತ್ತ. ತುಂಬಾ ಜನ ನನಗೆ ಪ್ರಶ್ನೆ ಕೇಳ್ತಾರೆ, ಗುರುವಿನ ಅಗತ್ಯತೆ ಏನು ಅಂತ. ಈಗ ನಾನು ಬೆಂಗಳೂರಲ್ಲಿ ಒಂದು ಕಡೆಗೆ ಹೋಗ್ತಾ ಇದ್ದೀನಿ. ನನಗೆ ಜಯನಗರಕ್ಕೆ ಹೇಗೆ ಹೋಗಬೇಕು ಅಂತ ಗೊತ್ತಿಲ್ಲ. ನಾನಲ್ಲಿ ಒಬ್ಬರ ಹತ್ರ ಕೇಳ್ತೀನಿ, ಜಯನಗರಕ್ಕೆ ಹೇಗೆ ಹೋಗೋದು? ಅಲ್ಲಿ ಅವರು ನನಗೆ ಹೀಗೆ ಅಂತ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ. ಅಲ್ಲಿ ನನಗೆ ಅವರೇ ಗುರು. ವ್ಯಕ್ತಿ ಮೂಲ ಗುರು ದತ್ತಾತ್ರೇಯನೇ ಈ ಜಗತ್ತಿಗೆ. ಬ್ರಹ್ಮ ವಿಷ್ಣು ಮಹೇಶ್ವರ ತತ್ವದಿಂದ ಬಂದವನು. ಈಗ ಸ್ಟೇಟ್ ಬ್ಯಾಂಕಿನ ಹೆಡ್ ಆಫೀಸ್ ಬಾಂಬೆಯಲ್ಲಿದೆ. ಈಗ ಹುಬ್ಬಳ್ಳಿಯವರು, ಮಂಗಳೂರಿನವರು ಸ್ಟೇಟ್ ಬ್ಯಾಂಕ್ ಅಲ್ಲಿ ಹಣ ಹಾಕಬೇಕು ಅಂತಾದ್ರೆ ಬಾಂಬೆಗೆ ಹೋಗ್ಲಿಕ್ಕೆ ಆಗಲ್ಲ. ಅದರಿಂದ ಸ್ಟೇಟ್ ಬ್ಯಾಂಕ್ ಏನ್ ಮಾಡುತ್ತೆ, ಹುಬ್ಬಳ್ಳಿಯಲ್ಲಿ, ಉಡುಪಿಯಲ್ಲಿ, ಬೆಂಗಳೂರಲ್ಲಿ ಎಲ್ಲ ಕಡೆ ಅದರ ಬ್ರಾಂಚ್ ಓಪನ್ ಮಾಡುತ್ತೆ. ಹಾಗೆ ದತ್ತಾತ್ರೇಯ ಎಲ್ಲ ಕಡೆ ಒಂದು ಗುರು ತತ್ವ ವ್ಯಕ್ತಿಗತವಾಗಿ ಇಟ್ಟಿರ್ತಾನೆ. ಒಂದು ವ್ಯಕ್ತಿಯ ಒಳಗಿಂದ ಇದ್ದು ಅವರು ಸಮಾಜಕ್ಕೆ ಒಂದು ದಾರಿ ದೀಪ ಆಗುವಂತೆ ಮಾಡ್ತಾನೆ. ದತ್ತಾತ್ರೇಯ ಹೆಡ್ ಆಫೀಸ್ ಅಂತ ತಿಳ್ಕೊಂಡ್ರೆ ಬಾಕಿ ಏನು ಅವಧೂತರುಗಳು, ಗುರುಗಳು ಎಲ್ಲ ಇದ್ದಾರೆ, ಅವರೆಲ್ಲ ಈ ಪುಟ್ಟ ಪುಟ್ಟ ಗ್ರಾಮಕ್ಕಿರ್ಬೋದು, ಪುಟ್ಟ ಪುಟ್ಟ ಸಿಟಿಗಿರ್ಬೋದು, ದಾರಿದೀಪ ತೋರಿಸುವವರು, ಜನರ ಕಷ್ಟ ಕಾರ್ಪಣ್ಯಗಳನ್ನು ಕಳೆಯುವವರು. ಈ ಕಾರಣಕ್ಕೋಸ್ಕರ ನಮ್ಗೆ ವ್ಯಕ್ತಿಯಾಗಿ ಒಂದು ಗುರು ಬೇಕಾಗುತ್ತೆ. ವ್ಯಕ್ತಿಯಾಗಿ ಗುರು ಇದ್ರೆ ಅವನ ಸಾಧನೆ, ನಾವು ಅವನಲ್ಲಿ ವ್ಯಕ್ತಿಯನ್ನು ನೋಡುದಲ್ಲ, ಅವನೊಳಗಿರುವ ಆ ಗುರು ತತ್ವವನ್ನು ನೋಡಿ ಅವನನ್ನ ಮಾತನ್ನು ಕೇಳಿ ಅದನ್ನು ನಾವು ಪಾಲಿಸಿದ್ರೆ ಖಂಡಿತ ಗುರು ದತ್ತಾತ್ರೇಯನ ಅನುಗ್ರಹ ಆಗುತ್ತೆ. ಈಗ ಶ್ರೀಕೃಷ್ಣ ಪರಮಾತ್ಮ ಗುರು, ಅವನು ದೇವರೇ ಆಗಿರ್ಬೋದು, ಬಟ್ ಸಾಂದೀಪನಿ ಮುನಿ ಆಶ್ರಮದಲ್ಲಿ ಯಾವ ಗುರು ಸೇವೆಯನ್ನು ಮಾಡಿದ್ದಾನೆ. ರಾಮ ವಿಶ್ವಾಮಿತ್ರರಲ್ಲಿ, ವಸಿಷ್ಠರಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ನೀವು ಯಾವ ದೇವರುಗಳ ಇದನ್ನು ತೆಗೆದ್ರೂ ಅಲ್ಲಿ ಎಲ್ಲ ದೈವತ್ವಕ್ಕೆ ಏರಿದವರು ಎಲ್ಲರೂ ಗುರುಗಳನ್ನು ಪಡ್ಕೊಂಡಿದ್ದಾರೆ. ಗುರುಗಳ ಅಗತ್ಯ ಇದೆ, ಗುರುಗಳು ಬೇಕೇ ಬೇಕು. ನಾನು ಮೊದಲೇ ಹೇಳಿದೆ, ಹರಿಮುನಿದರು ಗುರು ಒಲಿತಾನೆ ಅಂತೇಳಿ. ಯಾಕೆ? ಗುರುವಿಗೆ ನಾವು ಸಂಪೂರ್ಣ ಶರಣಾಗತಿ. ನೀನೇ ಸರ್ವಸ್ವ, ನೀನೇ, ನಂದು ಏನಿಲ್ಲ. ನಾವು ಎಲ್ಲವನ್ನೂ ನಾವು ಗುರುವಿಗೆ ಅರ್ಪಿಸಿಬಿಟ್ರೆ, ನಾವೆಲ್ಲವನ್ನು ಗುರುವಿಗೆ ತ್ಯಾಗ ಮಾಡಿಬಿಟ್ರೆ, ನಮ್ಮ ಹಿಂದೆ, ನಮ್ಮ ಒಳಗೆ, ನಮ್ಮ ಹೊರಗೆ ಗುರು ಸದಾ ಇದು ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ. ಇದೆಲ್ಲದಕ್ಕೂ ಒಂದು ಕಾರಣ ಇದೆ. ನಮ್ಗೆ ಹುಟ್ಟಿನಿಂದ ಸಾಯುವವರೆಗೆ, ಈಗ ನಾವು ಹುಟ್ಟುವಾಗ ನಾವು ಜಾತಕ ನೋಡುದಿಲ್ಲ, ಸಾಯುವಾಗ ನಾವು ಮುಹೂರ್ತ ಜಾತಕ ನೋಡುದಿಲ್ಲ. ಇದ್ರ ಮಧ್ಯೆ ಹುಟ್ಟುವಾಗ ಬತ್ತಲೆ, ಸಾಯುವಾಗ ಬತ್ತಲೆ, ನಡುವೆ ನಾವು ಏನು ಕತ್ತಲೆಯಲ್ಲಿ ಇರ್ತೀವಿ, ಆ ಕತ್ತಲೆ ಎಂಬ ಅಜ್ಞಾನದಿಂದ ಹೊರಬರ್ಬೇಕಾದ್ರೆ ನಮ್ಗೆ ಗುರುವಿನ ಅಗತ್ಯ ಇರ್ತದೆ. ನಮ್ಗೆ ಖಂಡಿತ ಗುರು ಬೇಕು. ಆದ್ರಿಂದ ಎಲ್ಲರೂ ಯಾವ ಗುರುವನ್ನು ನೀವು ನಂಬ್ತಾ ಇದ್ದೀರೋ ಅವರನ್ನು ನಂಬಿ, ಅವರು ಹಾಕಿದ ದಾರಿಯಲ್ಲಿ ಹೋಗಿ ನಮ್ಮ ಸನಾತನ ಪರಂಪರೆಯನ್ನು ಉಳಿಸಿ, ಮುಂದಿನ ಪೀಳಿಗೆಗೂ ಇದನ್ನು ಅರ್ಥ ಮಾಡಿಸಿ, ಗುರುವಿನ ಮಹತ್ವವನ್ನು ಅರ್ಥ ಮಾಡಿಸಿ, ಎಲ್ಲರಿಗೂ ಆ ಗುರು ದತ್ತಾತ್ರೇಯ ಮಂಗಳವನ್ನು ಉಂಟು ಮಾಡಲಿ, ಎಲ್ಲರಿಗೂ ಅನುಗ್ರಹಿಸಲಿ, ಎಲ್ಲರಿಗೂ ಮೋಕ್ಷ ದಾರಿಯನ್ನು ತೋರಿಸಲಿ ಅಂತ ಪ್ರಾರ್ಥನೆ ಮಾಡ್ತೀನಿ.